ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ BR. ನೋಡಿ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮ ಇದು. ಈ ಚಾಕವೇಲು ಗ್ರಾಮದಲ್ಲಿ ಒಂದು ಸಣ್ಣ ಚುನಾವಣೆ ಇತ್ತು. ಅದು ಯಾವುದಂದರೆ ತಾವು ನೋಡಬಹುದು, ಚಾಕವೇಲು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘ ಅಂತ ಒಂದಿದೆ. ಈ ಸಂಘಕ್ಕೆ ಅವಧಿ ಮುಗಿದ ಕಾರಣ ಚುನಾವಣಾಧಿಕಾರಿಗಳು ಚುನಾವಣೆಯನ್ನು ಘೋಷಿಸಿರುತ್ತಾರೆ. ಆ ಚುನಾವಣೆಯನ್ನು ಘೋಷಿಸಿದ ತಕ್ಷಣವೇ ಇಲ್ಲಿನ ಎಲ್ಲ ಪಕ್ಷದ ನಾಯಕರು ಪಕ್ಷಾತೀತವಾಗಿ ಈ ಒಂದು ಚುನಾವಣೆಯನ್ನು ಎದುರಿಸಿ, ಅಂದರೆ ಚುನಾವಣೆ ಇಲ್ಲದೆಯೇ, ಅಂದರೆ ಇನಾನಿಮಸ್ ಆಗಿ ಎಲೆಕ್ಷನ್ನು ಇದು ಮಾಡಿದ್ದಾರೆ. ಅಂದರೆ ಇದು ತುಂಬ ಆರೋಗ್ಯದ ವಾತಾವರಣ ಅಂತ ನನಗನ್ನಿಸುತ್ತೆ. ಆ ಒಂದು ಆರೋಗ್ಯದ ವಾತಾವರಣ ಯಾವ ರೀತಿ ಇದೆ, ಏನಿದೆ, ಯಾವ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲಿ ಯಾರ್ಯಾರು ಇದ್ದರು, ಯಾರ್ಯಾರು ಗೆದ್ದಿದ್ದಾರೆ ಇವತ್ತು ಅಂತಂದ್ಬಿಟ್ಟು ಈ ಒಂದು ಎಲೆಕ್ಷನ್ ಆಫೀಸರ್ ಆಗಿರ್ತಕ್ಕಂತಹ ನಮ್ಮ ಲೀಲಾವತಿ ಮೇಡಮ್ ಅವರು ಈಗ ಅನೌನ್ಸ್ ಮಾಡ್ತಾರೆ. ಚುನಾವಣೆ ಫಲಿತಾಂಶವನ್ನು ತಾವು ನಿರೀಕ್ಷಿಸ್ಬೋದು. ಇಲ್ಲಿನ ಒಳ್ಳೆಯ ಲೀಡರಾಗಿರ್ತಕ್ಕಂತಹ ನಮ್ಮ ಬಾಬು ರೆಡ್ಡಿಯವರಾಗಿರ್ಬೋದು, ಸುಧಾಕರ್ ರೆಡ್ಡಿಯವರಾಗಿರ್ಬೋದು, ಈ ಹಿಂದೆ ಚುನಾವಣೆ ಗೆದ್ದಿರ್ತಕ್ಕಂತಹ ಯಾರು ತಾಲೂಕು ಅಧ್ಯಕ್ಷರಾಗಿ ಗೆದ್ದಿರ್ತಕ್ಕಂತಹ ನಮ್ಮ ಭಾಸ್ಕರ್ ರೆಡ್ಡಿಯವರಾಗಿರ್ಬೋದು, ಮತ್ತು ರಾಜಣ್ಣವರಾಗಿರ್ಬೋದು, MN ರವಿಕುಮಾರ್ ಆಗಿರ್ಬೋದು, ಸುಮಾರು ಜನ ಈ ಒಂದು ಲೀಡರ್ಸ್ ಮುಖಂಡರು ಚುನಾವಣೆಯನ್ನು ಎದುರಿಸಿ ಇನಾನಿಮಸ್ ಆಗಿ ಮಾಡಿರೋದು ರಾಜ್ಯಕ್ಕೆ ಮಾದರಿ ಅಂತ ನನಗನ್ಸುತ್ತೆ. ಈಗ ನೋಡಿ, ನಮ್ಮ ಸಂತೋಷವನ್ನು ಹಂಚ್ಕೊತಾ ಇದ್ದಾರೆ. ಚುನಾವಣಾಧಿಕಾರಿಗಳಿಗೆ ಹಾರ ಹಾಕಿ ಶುಭಾಶಯಗಳು ಮಾಡ್ತಾಯಿದ್ದಾರೆ ಭಾಸ್ಕರ್ ರೆಡ್ಡಿ ಅವರು. ಅದೇ ರೀತಿ ಲೀಲಾವತಿ ಮೇಡಮ್ ಅವ್ರಿಗೂ ಒಂದು ಹಾರನ್ನು ಹಾಕಿ ಸಿಹಿ ಹಂಚಿ ಸಂತೋಷದ ಹಂಚ್ಕೊತಾ ಇದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಸಂಘದ ಆಡಳಿತ ಮಂಡಳಿ ಚುನಾವಣೆಗೆ 12 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದ್ದು, ಈ ದಿನ ಅಂದರೆ ದಿನಾಂಕ 16/3/2026 ನಾಮಪತ್ರ ವಾಪಸ್ ಪಡೆಯುವ ಪ್ರಕ್ರಿಯೆ ನಡೆದಿದ್ದು, ಈ ಪ್ರಕ್ರಿಯೆಯಲ್ಲಿ 12 ಸ್ಥಾನಗಳಿಗೆ ಮಾತ್ರ ಉಮೇದುವಾರರು ಉಳ್ಕೊಂಡಿದ್ದು, ಎಲ್ಲರೂ ಕೂಡ 12 ಸ್ಥಾನಗಳಿಗೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಇದರಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂತಹ ಸದಸ್ಯರ ಹೆಸರುಗಳು: ME ಮಂಜುನಾಥ್, ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ; KM ಸುಧಾಕರ್ ರೆಡ್ಡಿ, ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ; DC ನಾಗಭೂಷಣ್, ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ; BS ವೆಂಕಟರೆಡ್ಡಿ, ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ; ಕಾಮಾಕ್ಷಮ್ಮ, ಸಾಲಗಾರರ ಮಹಿಳಾ ಮೀಸಲು ಕ್ಷೇತ್ರದಿಂದ; ಅಶ್ವತ್ಥಮ್ಮ, ಸಾಲಗಾರರ ಮಹಿಳಾ ಮೀಸಲು ಕ್ಷೇತ್ರದಿಂದ; ರಾಜಾಬಾಬು RS, ಸಾಲಗಾರರ ಹಿಂದುಳಿದ ವರ್ಗ A ಕ್ಷೇತ್ರದಿಂದ; K ಸುಧಾಕರ್ ರೆಡ್ಡಿ, ಸಾಲಗಾರರ ಹಿಂದುಳಿದ ವರ್ಗ B ಕ್ಷೇತ್ರದಿಂದ; ಚಿನ್ನ ಅಂಜನಪ್ಪ, ಸಾಲಗಾರರ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ; TR ವೆಂಕಟರಮಣ, ಸಾಲಗಾರರ ಪರಿಶಿಷ್ಟ ಪಂಗಡ ಮತಕ್ಷೇತ್ರದಿಂದ; KV ಭಾಸ್ಕರ್ ರೆಡ್ಡಿ, ಠೇವಣಿದಾರರ ಕ್ಷೇತ್ರದಿಂದ; PB ಬಯ್ಯಾರೆಡ್ಡಿ, ಸಾಲಗಾರರ ಅಲ್ಲದ ಕ್ಷೇತ್ರದಿಂದ. ಒಟ್ಟಾರೆ 12 ಸದಸ್ಯರು ಚಾಕವೇಲು ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘ ನಿಮಿತ್ತ ಬಾಗೇಪಲ್ಲಿ ತಾಲೂಕು ಇದರ ಆಡಳಿತ ಮಂಡಳಿ ಸದಸ್ಯರಾಗಿ ಅವಿರೋಧವಾಗಿ ದಿನಾಂಕ 16/3/26 ಆಯ್ಕೆಯಾಗಿರುತ್ತಾರೆ. ಮೇಡಮ್, ಈಗ ಇವತ್ತು 18 ನಾಮಪತ್ರ ಇತ್ತು. ಅದರಲ್ಲಿ ಯಾರು ವಿತ್ಡ್ರಾ ಮಾಡಿದ್ರೆ ವಾಪಸ್ ತಗೊಂಡಿದ್ದಾರೆ. ಅದಕ್ಕೆ ಅವಿರೋಧವಾಗಿ ಆಯ್ಕೆ. ಹೌದು, ಅದಕ್ಕೆ ಎಷ್ಟು ಬೇಕೋ 12 ಕ್ಷೇತ್ರಗಳಿಗೆ ಎಷ್ಟು ಸದಸ್ಯರು ಬೇಕಾಗಿರುತ್ತೋ ಅಷ್ಟು ನಾಮಪತ್ರಗಳು ಮಾತ್ರ ಉಳ್ಕೊಂಡಿರೋದ್ರಿಂದ ಅದು ಅವಿರೋಧವಾಗಿ ಆಯ್ಕೆಯಾಗಿದೆ. ಇದು ಮತ್ತೆ ನಿಮ್ಮ ಈ ಸಂಘ ಯಾವತ್ತಿಂದ ಚಾಲನೆ ಆಗುತ್ತೆ? ನಾಳೆಯಿಂದನೇ ಚಾಲನೆ ಆಗುತ್ತಾ? ಯಾವ ರೀತಿ ಆಗುತ್ತೆ ಕಾರ್ಯ? ಅಧ್ಯಕ್ಷರ ಆಯ್ಕೆ ಆದಮೇಲೆ ಅದು ಅಧ್ಯಕ್ಷರ ಆಯ್ಕೆ ಯಾವತ್ತು ಅಸ್ತಿತ್ವಕ್ಕೆ ಬರುತ್ತೆ. ಅಧ್ಯಕ್ಷರ ಆಯ್ಕೆ 15 ದಿನದೊಳಗಡೆ ಡೇಟ್ ಫಿಕ್ಸ್ ಮಾಡಿ ಮಾಡ್ಕೊಡ್ತೀವಿ. ಮುಂದಿನ ಚುನಾವಣೆ ನೀವೇನು ನೆಕ್ಸ್ಟ್ ಘೋಷಣೆ ಮಾಡ್ತೀರಾ? ನೆಕ್ಸ್ಟ್ ಘೋಷಣೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಮೇಡಮ್ ಬಂದ್ಬಿಟ್ಟು ಈ ಒಂದು ಚುನಾವಣೆನ ಸುಖಾಂತ್ಯ ಕಾಣಿದ್ದಾರೆ. ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ನಮ್ಮ
ಊರಿನ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರನ್ನ ತಾವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ ನಮ್ಮ ಭಾಸ್ಕರ್ ರೆಡ್ಡಿ ಅವರು. ಫೋನಲ್ಲಿ ಆವಾಗಲೇ ಮೆಸೇಜು ಹೇಳಿಬಿಟ್ರು ಅಂತ ಕಾಣಿಸುತ್ತೆ. PPS ಸುಧಾಕರ್ ರೆಡ್ಡಿ ಅವರು ಅಷ್ಟೇ ಇದಕ್ಕೆ ಮುತುವರ್ಜಿ ವಹಿಸಿ ತುಂಬ ಕಷ್ಟಪಟ್ಟಿದ್ದಾರೆ. ಏನಾದರೂ ಮಾಡಿ ಅವಿರೋಧ ಆಯ್ಕೆನೇ ಆಗಬೇಕು, ಚುನಾವಣೆ ಇರಬಾರ್ದು, ಈ ಖರ್ಚು ವೆಚ್ಚಗಳು ಭರಿಸೋದು ಕಷ್ಟ ಅಂತಂದ್ಬಿಟ್ಟು ಅವರು ಒಂದು ಇದಾಗಿರುತ್ತೆ. ಮತ್ತು ರಾಜಣ್ಣ ಅವರು ಬಂದಿದ್ದಾರೆ ಮತ್ತು ಬಾಬು ರೆಡ್ಡಿ ಅವರು ಈ ಒಂದು ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದ್ದಾರೆ. ಬಾಬು ರೆಡ್ಡಿ ಅವರೇ, ಯಾವ ರೀತಿ ಇತ್ತು ಇವತ್ತು ಚುನಾವಣೆ? ಒಟ್ಟು ಈ ಸಂಘದಿಂದ 12 ಕ್ಷೇತ್ರಗಳಿಗೆ ಸ್ಪರ್ಧಿಸಬೇಕಾಗಿತ್ತು. ಅದರಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ 3 ಹೆಚ್ಚುವರಿ ನಾಮಪತ್ರಗಳಿದ್ದು ಅದನ್ನು ಹಿಂಪಡೆದಿದ್ದಾರೆ. ಮಹಿಳಾ ಕ್ಷೇತ್ರದಲ್ಲಿ 1 ನಾಮಪತ್ರ ಹೆಚ್ಚುವರಿಯಾಗಿದ್ದು ಅದನ್ನು ಇನ್ನು ಪಡೆದಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಎ, ಹಿಂದುಳಿದ ವರ್ಗ ಬಿ ಮತ್ತು ಠೇವಣಿ ಕ್ಷೇತ್ರ ಇವು ಅವಿರೋಧವಾಗಿ ಆಯ್ಕೆ ಆಗಿದ್ದಾವೆ. ಇನ್ನು ಉಳಿದಂತಹ ಸಾಲಗಾರರ ಅಲ್ಲದ ಕ್ಷೇತ್ರದಿಂದ 1 ನಾಮಪತ್ರ ಇರೋದರಿಂದ ಎಲ್ಲ ಒಟ್ಟು 12 ಕ್ಷೇತ್ರಗಳಿಗೂ 12 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿದೆ. ಏನು ಇಚ್ಛೆ ಪಡ್ತೀರಾ ಇವತ್ತು ನೀವು ಅವಿರೋಧ ಆಯ್ಕೆ ಹೊಸ ಕಾರ್ಯಕಾರಿ ಮಂಡಳಿ ಈ ಸಂಘವನ್ನು ಉತ್ತಮ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಅಪೇಕ್ಷೆ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಭಾಸ್ಕರ್ ರೆಡ್ಡಿ ಅವರು ಮಾತಾಡ್ತಾರೆ. ಭಾಸ್ಕರ್ ರೆಡ್ಡಿ ಅವರೇ, ಸರ್ ತಾವು ತಾಲೂಕು ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದೀರಾ. ಈಗ ಮತ್ತೆ ಇಲ್ಲಿ ಕೂಡ ಒಬ್ಬ ನಿರ್ದೇಶಕರಾಗಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೀರಾ. ನಿಮ್ಮ ಧ್ಯೇಯೋದ್ದೇಶಗಳೇನು ಸರ್? ಸಂಘನ ಯಾವ ರೀತಿ ನಡ್ಸ್ಕೊಂಡೋಗಿದ್ದೀರಾ? ಈಗ ಸುಮಾರು ಜನಕ್ಕೆ ಸಾಲಗಳು ಸಿಕ್ಕಿಲ್ಲ ಅಂತ ಒಂದು ಇದಿದೆ, ಅದು ಯಾವ ರೀತಿ ಸಾಲಗಳು ಕೊಡಿಸ್ತೀರಾ? ಯಾವ ರೀತಿ ಮುನ್ನಡೆಯಲು ತಾವು ಸಹಕಾರ ಕೊಡ್ತೀರಾ ತಮ್ಮ ಆಡಳಿತ ಅವಧಿಯಲ್ಲಿ? ನಿರ್ದೇಶಕರ ಸರ್ಕಾರದಿಂದ ನಮ್ಮ ಹಿರಿಯರ ಅವರ ಸಹಕಾರದಿಂದ ಇವತ್ತು ಆಯ್ಕೆ ಆಗಿರ್ತದೆ. ಮತ್ತು ಈ ಕಾರ್ಯಕಾರಿ ಮಂಡಳಿ ಇದಾದ ಮೇಲೆ ಸಂಘವನ್ನು ಉತ್ತಮವಾಗಿ ಮುಂದುವರಿಸುವುದರಿಂದ ಇಲ್ಲ, ಇಲ್ಲಿ ರೈತಾಪಿ ವರ್ಗದ ಜನ ಇದೇ ಒಂದು ನಿಮ್ಮ ಇದನ್ನು ನಂಬಿಕೊಂಡು ಬಂದಿರತಕ್ಕಂಥವ್ರಿಗೆ ಸುಮಾರು ಜನಕ್ಕೆ ಸಾಲಗಳು ಯಾವ ರೀತಿ ವಿತರಣೆ ಮಾಡ್ತೀರಾ ಅಂತ? ಅಂದರೆ ಇವಾಗ ಇಲ್ಲಿ ಕಮಿಟಿ ಇಲ್ಲ ಅಂತ, ಇಲ್ಲಿ ಜಿಲ್ಲಾ ಸಹಕಾರ ಕೇಂದ್ರದಲ್ಲಿ ಇದಾಗಿದೆ. DCC ಇದರಲ್ಲಿ ಕಮಿಟಿ ಬಂದ ಮೇಲೆ ಮಾಡಿ ಸ್ವಲ್ಪ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಭಾಸ್ಕರ್ ರೆಡ್ಡಿ ಅವರು ಆಗಿದ್ದಾರೆ. ಸುಧಾಕರ್ ರೆಡ್ಡಿ ತಾವು ಏನು ಹೇಳ್ತೀರಾ? ಇವತ್ತು 14ನೇ ತಾರೀಕು ಚಾಕ್ವೇಲ್ BSSN ಸೊಸೈಟಿ ನಾಮಿನೇಷನ್ ವಿತ್ಡ್ರಾ ಇತ್ತು. ಇದನ್ನು ಎಲ್ಲ ಸುಸೂತ್ರವಾಗಿ ಅಂದರೆ ಎಲ್ಲರೂ ಅವಿರೋಧ ಆಗಿದ್ದಾರೆ. 12 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ನಮ್ಮ ಇಲ್ಲಿ ಸೊಸೈಟಿ ಎಲ್ಲ ಷೇರುದಾರರು ಮತ್ತು ಬಹಳ ಮುಖ್ಯವಾಗಿ ಮುಖಂಡರು, ಎಲ್ಲ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಎಲ್ಲ ಸಹಕಾರದಿಂದ ಇನಾಮಿನೇಷನ್ ಆಗಿ ಮಾಡಿದ್ದೀವಿ. ನಾನು ಮೊದಲಿಗೆ ಎಲ್ಲ ಪಕ್ಷದವರಿಗೂ ಮತ್ತು ನಮ್ಮ ಮುಖಂಡರಿಗೂ ಕೈ ಮುಗಿದು ಕಳಕಳಿಯ ಧನ್ಯವಾದಗಳು ಕೇಳಿ ಇಚ್ಛೆ ಪಡ್ತೀನಿ. ಈಗಿನ ಕಾಲದಲ್ಲಿ ಇನಾಮಿನೇಷನ್ ಅಂದರೆ ತುಂಬ ಕಷ್ಟ. ಅದು ನಮ್ಮ ಚಾಕ್ವೇಲಲ್ಲಿ ಮೊದಲಿಗೆ ನಮ್ಮ ಚೇಳೂರು ತಾಲೂಕಲ್ಲಿ ಮೊದಲ ಬಾಗಿಲಿಗೆ ತಾಲೂಕು ನಿರ್ದೇಶಕರಾಗಿ ಭಾಸ್ಕರ್ ರೆಡ್ಡಿ ಅವರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಚಾಕ್ವೇಲು ಸೊಸೈಟಿ BSSN ಇನಾಮಿನೇಷನ್ ಆಗಿದೆ. ಅದಕ್ಕೆ ಕೋಆಪ್ರೇಷನ್ ಕೊಟ್ಟ ಎಲ್ಲ ಮುಖಂಡರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟಂಥ ಮತ್ತು ಹಳೆಯ ನಿರ್ದೇಶಕರು ಸಹಕಾರ ಕೊಟ್ಟಿದ್ದಾರೆ. ಅವರು ಎಂದಿಗೂ ಮರೆಯೋಕ್ಕಾಗಲ್ಲ. ಅವರ ಸಹಕಾರದಿಂದ ಇವಾಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಕೃತಜ್ಞತೆ ಹೇಳ್ತೇವೆ. ಮತ್ತು ಮೊದಲಿಗಿಂತ ಇದು ಹೆಚ್ಚಿನ ಜವಾಬ್ದಾರಿ ಇದೆ ನಮ್ಮ ಆಡಳಿತ ಮಂದಿಗೆ. ಯಾಕಂದರೆ ಅವಿರೋಧವಾಗಿ ಆಯ್ಕೆ ಬರೋದು ತುಂಬ ಕಷ್ಟ. ಅಂಥದ್ರಲ್ಲಿ ಆಯ್ಕೆ ಆಗಿದ್ದಾರೆ. ಅವರ ಆಡಳಿತ ಮಂದಿಗೆ ನಾನು ಹೇಳೋದು ಇಷ್ಟೇ, ನಮ್ಮ ನಿರ್ದೇಶಕರಿಗೂ, ತಾಲೂಕು ನಿರ್ದೇಶಕರಿಗೂ ಮತ್ತು ಆಡಳಿತ ಮಂದಿ ಸದಸ್ಯರು ಕೆಲವು ಜನ ಇದ್ದಾರೆ ಇಲ್ಲೇ, ಅವ್ರಿಗೆಲ್ಲ ಹೇಳೋದಷ್ಟೇ, ಈ ಬ್ಯಾಂಕನ್ನು ಸುಸೂತ್ರವಾಗಿ ನಡ್ಕೊಂಡು ಹೋಗಿ ಒಂದು ಉತ್ತಮ ತಾಲೂಕಲ್ಲೇ ಪ್ರಥಮದ ಒಂದು ಸೊಸೈಟಿ BSSN ಸೊಸೈಟಿ ಹೆಸರು ಬರಬೇಕಂತ ನನ್ನ ಅಭಿಲಾಷೆ. ಅದರ ಜೊತೆಗೆ ಶಿಶಕ್ತಿ ಗುಂಪುಗಳಿಗೆ ಮತ್ತು ಹೊಸ ಸಾಲಗಾರರಿಗೆ ಲೋನ್ ಕೊಡಿಸೋದು
ಒಂದು ಈ ಹೊಸ ಕಟ್ಟಡ ಬೇಕು ಇದಕ್ಕೆ, ಮತ್ತು ಇನ್ನು ಇದು ಇನ್ನ ಬೇಕು ಸರ್, ತುಂಬ ಹೊಸ ಕಟ್ಟಡ ಅಂದರೆ ಹಳೆ ಕಟ್ಟಡ ಆಗಿದೆ. ಹೊಸ ಕಟ್ಟಡ ಆಗಿಬಿಟ್ಟು ಒಂದು ಬಾಡಿಗೆಗಳು ಬರ್ತಾರ ಇದಕ್ಕೆ ಈ ಸೊಸೈಟಿಗೆ ಸೋರ್ಸಸ್ ಕಮರ್ಷಿಯಲ್ ಸೊಸೈಟಿಗೆ ಸೋರ್ಸಸ್ ಬರಬೇಕು, ಬ್ಯಾಂಕಿಂಗ್ ವ್ಯವಹಾರ ನಡಿಬೇಕು, ಮತ್ತು ಯಾರು ಡಿಪಾಸಿಟ್ ಕಟ್ಟಿರ್ತಾರೋ ಅವರೆಲ್ಲ ಮತ್ತೆ ಇದರಲ್ಲಿ ಸಾಲ ಮಾಡಿರ್ತಾರೋ ಸಾಲ ಎಷ್ಟು ತಗೊಂಡಿರ್ತಾರೋ ಅದು ಮರುಪಾವತಿ ಮಾಡಬೇಕು. ಭಾಳ ಮುಖ್ಯವಾಗಿ ಅದೇ ಇವಾಗ ಯಾವುದೇ ಬ್ಯಾಂಕ್ ಉದ್ಧಾರ ಆಗಬೇಕಂದ್ರೆ ಸಾಲ ತಗೊಳ್ಳೋದಲ್ಲ, ಅದನ್ನು ಮರುಪಾವತಿ ಮಾಡಬೇಕು ಅಂತ ಹೇಳ್ತಾ ಇದನ್ನು ನಮಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಮುಖಂಡರು ಮತ್ತು ಷೇರುದಾರರು. ಅದನ್ನು ಒಂದು ಉತ್ತಮ ಸೊಸೈಟಿಯನ್ನಾಗಿ ಮಾಡಬೇಕು ಅಂತ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ. ನಮ್ಮನ್ನು ಭಾಸ್ಕರ್ ರೆಡ್ಡಿಯವರಿಗಾಗಲಿ ಮತ್ತು ಇಲ್ಲಿನ ಆಡಳಿತ ಸದಸ್ಯರಿಗಾಗಿ ನಮ್ಮ ಸಹಕಾರ ಇರ್ತದಂತ ಒಳ್ಳೆಯ ಉನ್ನತ ಸೊಸೈಟಿಯಾಗಿ ಮಾಡಬೇಕಂತ ಹೇಳ್ತಾ ನಾನು ಭಾಷಣ ಜೈ ಹಿಂದ್ ಜೈ. ಥ್ಯಾಂಕ್ ಯು. ರಾಜಣ್ಣ ಅವರು ಏನಂತೀರಾ? ఇప్పుడు మా భాస్కర్ రెడ్డి వాళ్ళ కోసమే ఇదంతా మేము ಹೇಳಿ, ನಿಮ್ಮ ಸಹಕಾರ ಯಾವ ರೀತಿ ಕೊಟ್ಟಿದ್ದೀರಾ? ನಮ್ಮ ಇಲ್ಲಿ ಬಾಗೇಪಲ್ಲಿ ತಾಲೂಕು ಚಾಕ್ವೇಲು ಚೇಳೂರು ತಾಲೂಕಿಗೆ ಪ್ರೆಸೆಂಟ್ ಇರಲಿ ಹಳೇದು ಏನು ಮಾಡೋಕ್ಕಾಗಲ್ಲ. ಆ ಕಡೆಯಿಂದ ಮಾತಾಡಲಿಕ್ಕೆ ಬರುವಾಗ ಈ ನಮ್ಮ ಸದಸ್ಯರೆಲ್ಲ ಒಟ್ಟಿಗೆ ಸೇರಿ ನಮ್ಮ ಸುಧಾಕರ್ ರೆಡ್ಡಿ ಅವರು ಎಲ್ಲರನ್ನೂ ಮಾತಾಡಿಸಿ ಒಟ್ಟಾಗಿ ಎಲೆಕ್ಷನ್ ಇಲ್ಲದೆ ಇನಾಮಿನೇಷನ್ ಮಾಡಬೇಕಂದ್ರೆ ಈ ಕಾಲದಲ್ಲಿ ತುಂಬ ಕಷ್ಟ ಇರ್ತದೆ. ಕಷ್ಟ ಅಂದರೆ ಕಷ್ಟ ಇರ್ತದೆ. ಅಷ್ಟು ಕಷ್ಟದಲ್ಲೇ ಸರ್ಕಾರಕ್ಕೆ ಸುಮಾರು ₹1,000 ಉಳಿಸ್ಬಿಟ್ಟಿದ್ದೀರಾ ನೀವು. ಸುಮಾರು 1,000 ಅಲ್ಲ, ಲಕ್ಷಾಂತರ ರೂಪಾಯಿ ಉಳಿಸಿರೋದು ಸುಧಾಕರ್ ರೆಡ್ಡಿ ಅವರು. ಉಳಿಸಿ ಎಲ್ಲರನ್ನು ಮಾತಾಡಿಬಿಟ್ಟು ಇವತ್ತು ಇನಾಮಿನೇಷನ್ ಮಾಡಿಸಲಿಕ್ಕೆ ಇಷ್ಟೊಂದು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಎಲ್ಲ JCL ಮಾಡಿ ಭಾಸ್ಕರ್ ರೆಡ್ಡಿ ಅವರು, ನಮ್ಮ ಸುಧಾಕರ್ ರೆಡ್ಡಿ ಮತ್ತು ಬಾಬು ರೆಡ್ಡಿ, ಅಲ್ಲಿ ಆಲಪರೆಲ್ಲ ಇವರೆಲ್ಲ ಬಂದಿರೋರ ನಮ್ಮ ಸದಸ್ಯರು ಎಲ್ಲರೂ ಸೇರಿದ್ದಕ್ಕೆ ಇವತ್ತು ನಮ್ಮ ಚಾಕಲಲ್ಲಿ ಇದೊಂದು ಸಭೆಗೆ ಆಹ್ವಾನಿಸಿ ಎಲ್ಲರನ್ನೂ ನೇಮಿಕೆ ಮಾಡಿದ್ದೀವಿ ಸರ್. ಒಟ್ಟಲ್ಲಿ ಖುಷಿ ತಂದಿದೆ ಎಲ್ಲರಿಗೂ ಖುಷಿ. ನಮ್ಮ ಖುಷಿ ತಂದಿರೋದು 99% ಸುಧಾಕರ್ ರೆಡ್ಡಿನೇ. ಹೌದಾ? ಓಕೆ ಥ್ಯಾಂಕ್ ಯು. ಅವರಿಗೆ ಓಕೆ.